ಜನಗಳು ನೋಡಿ ನಿನ್ನೆಲ್ಲ ಮಳೆ ಬಿದ್ದಿದೆ, ಆದ್ರೂ ಮಳೆನಲ್ಲೇ ಬಂದು ದರ್ಶನ ಮಾಡಿ ಇವಾಗ್ಲೂ ದರ್ಶನ ಮಾಡ್ತಾ ಇದ್ದಾರೆ. ಇದು ದೀಪಗುಂಡಿ ಅಂತ ಒಂದು 7 ಗಂಟೆ ಸಮಯಕ್ಕೆ ದೀಪ ಚಾಮುಂಡೇಶ್ವರಿ ಮಹಿಷಾಸುರನ್ನ ಸಂಹಾರ ಮಾಡಿ ಆ ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಎಣಿಕೆ ಮಾಡ್ಬೋದಾಗಿತ್ತು ಇಷ್ಟು ಜನ ಇದ್ರು ಅಂತ. ಬಟ್ ಇವಾಗ ಎಣಿಕೆ ಮಾಡ್ತೀನಿ ಅಂದ್ರೆ ಜನಗಳದ್ದು ನಾವು ಎಣಿಕೆ ಮಾಡೋದಕ್ಕೆ ಆಗೋದೇ ಇಲ್ಲ. ಇವಾಗ ಭಕ್ತಿಯಿಂದ ಬನ್ನಿ, ಆಡಂಬರ ಬೇಡ, ಡ್ರೆಸ್ ಭಕ್ತಿ ಇರಲಿ. ಜೈ ಶ್ರೀ ದೇವಿರಮ್ಮ. ಸೊ ಇಂದ ಏನು ಕಾಣ್ತಾ ಇದೆ ಸೀನರಿ, ದಿಸ್ ಇಸ್ ದ ವ್ಯೂ ಆಫ್ ಚಿಕ್ಕಮಗಳೂರು. ಈ ದಿನ ಈ ದೇವರಮ್ಮ ಬೆಟ್ಟದಲ್ಲಿ ಏನು ನಾವು ಈ ಸ್ಥಳದಲ್ಲಿ ಇದ್ದೀವಿ ಹೇಳಬೇಕು ಅಂದ್ರೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಮಹಿಷಾಸುರನ್ನ ಸಂಹಾರ ಮಾಡಿ ಆ ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಶಾಂತ ರೀತಿಯಿಂದ ಇರಬೇಕು ಅಂತ ಈ ಸ್ಥಳಕ್ಕೆ ಬಂದು ನೆಲೆಸ್ತಾರೆ. ಈ ಸ್ಥಳನೇ ಅದೇ ದೇವರಮ್ಮ ಬೆಟ್ಟ ಆಗಿರುತ್ತೆ. ಆಮೇಲೆ ಇಲ್ಲಿ ಶಾಂತತೆಯಿಂದ ಇದ್ದು ಆಮೇಲೆ ಮತ್ತೆ ಅಲ್ಲಿ ತಾನಕ್ಕೆ ಹೋಗ್ಬೇಕಲ್ವ, ಅಲ್ಲಿ ನಾವು ಹಿರಿಕರು ನಮಗೆ ಹೇಳಿರೋ ಪ್ರಕಾರ ಅಲ್ಲಿ ಯಾರಿಗೋ ಕನ್ಸಲ್ಲಿ ಬಂದ್ಬಿಟ್ಟು ನಾನು ಇಲ್ಲಿ ನೆಲೆಸಿರ್ತೀನಿ ಅಂತ ಹೇಳಿ ಆ ಅರ್ಚಕರಿಗೆ ಬಂದು ಅವ್ರಿಗೆ ಹೇಳಿದ್ಮೇಲೆ ಅಲ್ಲಿ ಒಂದು ದೇವಸ್ಥಾನ ಅಂತ ರೂಪುಗೊಳ್ಳುತ್ತೆ. ಈ ದೇವಸ್ಥಾನ ಏನಿತ್ತು ಅಂದರೆ ಬರೀ ಗ್ರಾಮಸ್ಥರಿಗೆ ಮಾತ್ರ ಮುಂಚೆ ಗೊತ್ತಿತ್ತು. ಈಗ ಸೋಷಿಯಲ್ ಮೀಡಿಯಾ, ಆಂಡ್ರಾಯ್ಡ್ ಫೋನ್ಸ್ ಏನು ಬಂತು, ಇದರಿಂದ ಜನಗಳು ತುಂಬ ಒಬ್ಬರಿಂದ ಒಬ್ಬರಿಗೆ ಮೊಬೈಲ್ಗಳಿಂದ ಜನಸಾಗರ ತುಂಬ. ನಾನು 6 ವರ್ಷ 24 ವರ್ಷದಿಂದ ನಾನು ಆವಾಗ ಫಸ್ಟ್ ಒಂದು 4 ವರ್ಷ ಏನೂ ಜನ ಇರಲಿಲ್ಲ. ಊರು ಮನೆಯವರು ಜನ ಎಣಿಕೆ ಮಾಡ್ಬೋದಾಗಿತ್ತು ಇಷ್ಟು ಜನ ಇದ್ರು ಅಂತ. ಬಟ್ ಇವಾಗ ಎಣಿಕೆ ಮಾಡ್ತೀನಿ ಅಂದ್ರೆ ಜನಗಳದ್ದು ನಾವು ಎಣಿಕೆ ಮಾಡೋದಕ್ಕೆ ಆಗೋದೇ ಇಲ್ಲ. ಇವಾಗ ಹೊರಡ ಇದೆ. ಏನಾದ್ರು ನಿಮಗೆ ಅನ್ಸಿದ್ದು ಏನಾದ್ರು ನೀವು ಅರ್ಕೆ ಮಾಡ್ಕೊಂಡ್ರೆ, ನೀವು ಅದೇ ರೀತಿ ನಡ್ಕೊಂಡ್ರೆ ಅದು ಪರಿಹಾರ ಸಿಗುತ್ತೆ. ರಿಸಲ್ಟ್ ಆಗಿರೋದಿದೆ. ಹೌದೌದು, ಜನಸಾಗರ ಇದೆ. ಅದರಿಂದನೇ ಜನಸಾಗರ ಅಲ್ವಾ. ಜನಗಳು ನೋಡಿ ನಿನ್ನೆಲ್ಲ ಮಳೆ ಬಿದ್ದಿದೆ, ಆದ್ರೂ ಮಳೆನಲ್ಲೇ ಬಂದು ದರ್ಶನ ಮಾಡಿ ಇವಾಗ್ಲೂ ದರ್ಶನ ಮಾಡ್ತಾ ಇದ್ದಾರೆ. ಕೈ ಕಾಲು ಎಲ್ಲ ಏಟ್ ಮಾಡ್ಕೊಂಡು ಅರ್ಕೆ ಇರುತ್ತೆ. ದೇವಸ್ಥಾನಕ್ಕೆ ಭಕ್ತಾದಿಗಳು ಕೊಡುಗೆ ಕೊಡಬೇಕು ಆ ಥರ ಏನಾರು ಇದ್ರೆ ಅವ್ರವ್ರ ಮನಸ್ಸಿಚ್ಛೆ. ದೇವಿ ಅಂದ್ರೆ ಸೀರೆ ಉಡ್ಸೋದು ಸಾಮಾನ್ಯ, ಎಲ್ಲ ದೇವಿ ದೇವಸ್ಥಾನದಲ್ಲೂ ಸೀರೆನೇ ಕೊಡೋದಿರುತ್ತೆ. ಮತ್ತೆ ಇಲ್ಲಿ ಈ ದಿನದಲ್ಲಿ ಇಲ್ಲಿ ದೀಪ ಇರೋದ್ರಿಂದ ಎಣ್ಣೆ ಬಟ್ಟೆ ಇರುತ್ತೆ. ನಮಗೆ ಹಿರಿಕರು ನಮಗೆ ಹೇಳಿರೋ ಪ್ರಕಾರ ಈ ದೇವಿ ಚಾಮುಂಡೇಶ್ವರಿ ದೇವಿ ಅಲ್ವಾ. ಸೊ ಅಲ್ಲಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಲ್ಲಿಗೆ ಮಡ್ಲಕ್ಕಿ ಅದೆಲ್ಲ ಬರುತ್ತೆ ಅಂತ ಪ್ರತೀತಿ ಇದೆ. ಇವತ್ತು ಸಂಜೆ ಅಲ್ಲಿಂದನೂ ಇಲ್ಲಿ ಆರತಿ ಮಾಡ್ತಾರೆ ಅನ್ನೋದು. ಈ ದೀಪ ಏನಿದೆ ಚಾಮುಂಡಿ ಬೆಟ್ಟಕ್ಕೆ ದೇವರಿಗೆ ಕಾಣುತ್ತೆ ಅಂತ ಪ್ರತೀತಿ. ಇದು ಭಕ್ತಾದಿಗಳು ಈ ಬೆಣ್ಣೆ, ತುಪ್ಪ ಮತ್ತೆ ಎಣ್ಣೆ ಬಟ್ಟೆ, ಎಳ್ಳು ಅದೆಲ್ಲ ಕೊಡ್ತಾರೆ. ಅರ್ಕೆ ಹೊತ್ತು ಹಾಗೂ ಗ್ರಾಮಸ್ಥರು ಕೊಡ್ತಾರೆ. ಅದನ್ನೆಲ್ಲ ನಾವು ಈ ತರ ಅದನ್ನ ಎಣ್ಣೆ ಸಂಜೆ 2 ದಿನ 2ರಿಂದ 3 ದೀಪ 2 ದೀಪ ಆಗುತ್ತೆ. ಒಂದು ಇವತ್ತು ಸಂಜೆ ಆಗುತ್ತೆ. ಇವತ್ತಿನ ದಿನಾನೇ ಹತ್ತೋದಿರೋ ದೀಪಾವಳಿ ದೇವರಮ್ಮ ಬೆಟ್ಟ ಹತ್ತೋದು ಅಂದ್ರೆ ಇವತ್ತಿನ ದಿನಾನೇ. ನಾಳೆ ಹತ್ತೋರು ಇವತ್ತು ಬರಕ್ಕಾಗಿಲ್ಲ ಅಂತ ಅವರು ಇದರಲ್ಲಿ ಕೆಲವರು ಹತ್ತುತ್ತಾರೆ. ಬಟ್ ಹತ್ತೋದಕ್ಕೆ ಒಳ್ಳೆ ದಿನ ಅಂದ್ರೆ ಇವತ್ತೇ, ಯಾಕೆಂದ್ರೆ ದೇವಿ ಇವತ್ತೇ ನೆಲೆಸಿರೋದು. ಬೆಟ್ಟ ಹತ್ತಕ್ ಆಗ್ದಿರೋರು ದೇವಿಗೆ ಹೆಂಗ್ ಪೂಜೆ ಮಾಡ್ಬೋದು? ಮನೆಯಿಂದಾನೆ ಸಂಜೆ ಆರತಿ ಆಗುತ್ತೆ. ಇಲ್ಲಿ ದೀಪ ಮಾಡ್ತಾರೆ. ನೀವೇನ್ ನಿಂತಿದ್ದೀರಾ ನಿಮ್ ಬ್ಯಾಕ್ ಸೈಡ್ ಅದು ನೋಡಿ. ಇಲ್ಲಿಗೆಲ್ಲ ಇಲ್ಲೇನು ಇದು ಎಣ್ಣೆ ಬಟ್ಟೆ ಬೆಣ್ಣೆ ಎಲ್ಲ ಹಾಕ್ಬಿಟ್ಟು ತುಪ್ಪ ಎಲ್ಲ ಇಲ್ಲಿ ದೀಪ ಆಗುತ್ತೆ. ದೀಪ ಅಂದ್ರೆ ಚಿಕ್ಕದಾಗಲ್ಲ, ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಸುಮಾರು ಕಿಲೋಮೀಟರ್ಗಳು ನೀವೇ ಯೋಚನೆ ಮಾಡಿ ಮೈಸೂರು ಬೆಟ್ಟದವರೆಗೂ ಕಾಣುತ್ತೆ ಅಂತ, ಯಾವ ಮಟ್ಟದಲ್ಲಿ ಕಾಣುತ್ತೆ ಅಂತ. ಅಂದ್ರೆ ಇಲ್ಲಿ ಆರತಿ ನೋಡ್ಕೊಂಡು ಅಲ್ಲಿ ಮನೇಲಿ ಆರತಿ ಮಾಡಿ ಅಂತ ಹೇಳ್ತೀರ. ಇಲ್ಲಿಗೂ ಸಂಬಂಧ ಇದೆ. ಕುಂಭಾಭಿಷೇಕ ತುಂಬಾ ಪೂಜೆಗಳಿತ್ತು. 1 ವಾರ ಪೂರ್ತಿ ಪೂಜೆಗಳಿದ್ದರಿಂದ ಆ ಒಂದಿನ ಬಂದ್ಬಿಟ್ಟು ಮೈನ್ ಕಳಶ ಪ್ರತಿಷ್ಠಾಪನೆನ ಮಹಾರಾಜರು ಒಡೆಯರು ಈಗ ಫೆಬ್ರವರಿ. ಇದು ದೀಪಗುಂಡಿ ಅಂತ ಹೇಳ್ತೀವಿ. ಇದಕ್ಕೆ ಏನ್ ಭಕ್ತಾದಿಗಳು ತಂದ್ಕೊಟ್ಟಿರ್ತಾರೆ, ನಮ್ಮ ಅರ್ಕೆ ಆಗಿರ್ಬೋದು ಅಥವಾ ಗ್ರಾಮಸ್ಥರಾಗಿರ್ಬೋದು, ತುಪ್ಪ, ಬೆಣ್ಣೆ, ಸೀರೆ, ಬಟ್ಟೆ, ಅದಕ್ಕೆ ಗ್ರಾಮಸ್ಥರಿಗೆ ಮಾತ್ರ ಗೊತ್ತಿರುತ್ತೆ. ಇದೆಲ್ಲ ಅಪರೂಪಕ್ಕೆ ಈಗ ನ್ಯೂಸಲ್ಲೆಲ್ಲ ನೋಡ್ಕೊಂಡ್ ಬಂದವ್ರಿಗೆ ಇದು ಗೊತ್ತಿರಲ್ಲ. ಇನ್ನೊಂದು ಮೋಪ್ ಅಂತಾನು ತಗೊಂಡ್ಬರ್ತಾರೆ. ಅದನ್ನ ಮರ ಕಟ್ಟಿಗೆ ಅಂತ ಇರುತ್ತೆ, ಅದು ಅಲ್ಲಿರುತ್ತೆ, ಆ ಕೆಳಭಾಗದಲ್ಲಿರುತ್ತೆ. ಅದನ್ನ ಎಲ್ಲ ಒಟ್ಟಿಗೆ ಸೇರಿಸಿ ದೀಪ ಅಂತ ಕಟ್ಟಿರ್ತೀವಿ. ಸಂಜೆ ಬರುವಾಗ ಒಂದು 6ರಿಂದ 7 ಗಂಟೆ ಆ ಟೈಮಲ್ಲಿ ಅದನ್ನ ಪ್ರೋಸೆಸ್ ಇಲ್ಲಿ ಶುರು ಮಾಡ್ತಾರೆ. ಅಂದ್ರೆ ಸಂಜೆಗೆ ನಾವು ಇವಾಗಲೇ ಮಾಡ್ಕೋತೇವೆ. ಸಂಜೆ ಎಲ್ಲ ಭಕ್ತಾದಿಗಳು ಇಳಿದೋದ್ಮೇಲೆ ಇದೆಲ್ಲ ನಮಗೆ ಟೈಮ್ ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಇವಾಗಲೇ ಮಾಡ್ತೀವಿ. ಬಟ್ಟೆಗೆ ತುಪ್ಪ ಸುರಿತಿರೋದಲ್ಲ, ಎಣ್ಣೆನ? ತುಪ್ಪ, ಅದನ್ನೆಲ್ಲದನ್ನು ಯೂಸ್ ಮಾಡಿ ಸಂಜೆ ದೀಪ ಹಚ್ಚಿ ಒಂದು 7 ಗಂಟೆ ಸಮಯಕ್ಕೆ ದೀಪ ಇಲ್ಲಿ ನಮಗೆ ಅಲ್ಲಿಗೆ ಗೋಚರಿಸುತ್ತೆ, ಅಂದ್ರೆ ಕಾಣಿಸುತ್ತೆ ಊರಿಗೆಲ್ಲ.
ಅದು ಒಂದು ನಾವು ಮನೆಯಲ್ಲಿ ದೇವರಿಗೆ ಭಕ್ತಾದಿಗಳಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ನಿಮ್ಮ ದೇವಸ್ಥಾನದ ಬಗ್ಗೆ? ದೇವಸ್ಥಾನ ಚೆನ್ನಾಗಿದೆ, ದೇವಿ ಭಕ್ತಿಯಿಂದ ಬನ್ನಿ, ಆಡಂಬರ ಬೇಡ, ಡ್ರೆಸ್ ಭಕ್ತಿ ಇರಲಿ, ಮನಸ್ಸಿಂದ ಭಕ್ತಿ ಇರಲಿ.